ಜಿಲ್ಲೆ ಒಳಗೆ ಸರ್, ಬಾಗಲಕೋಟೆ ಜಿಲ್ಲೆ ಒಳಗೆ ಯಾರು ಎಲೆಕ್ಷನ್ ಇಲ್ಲ. ನಾವೆಲ್ಲ ಗಂಡಸರು ಕೂಡ ನಿಲ್ಸಿವಿ ಅವರು ಸಂಯುಕ್ತ ಪಾಟೀಲ್. ಹಾಂ, ಯಾಕಂದ್ರೆ ಗದ್ದಿಗೌಡರು 4 ಬಾರಿ ಏನು ಇದು ಗಂಡಸರು ನಿಂತು ಗೆದ್ದಿದ್ರು 4 ಬಾರಿ. ಈ ಜಿಲ್ಲಾಕ್ಕೆ ಏನಾಗೈತಿ, ಈ ಜಿಲ್ಲಾಕ್ಕೆ ಏನು ಅಭಿವೃದ್ಧಿ ಆಗೈತಿ, ನನ್ನ ಕೊಡುಗೆ ಏನೈತೆ ಅವ್ರಿಗೂ. ಅದಕ್ಕೆ ನಾವೆಲ್ಲ ಗಂಡಸರು ಸೇರಿಕೊಂಡು ಸಂಯುಕ್ತ ಪಾಟೀಲ್ ನಿಲ್ಸಿ ಯಾವುದೇ ಹೋರಾಟಕ್ಕೂ ಕೂಡ ಕೇಳ್ಬಿಡ್ತಾರೆ ಎಲ್ಲ ಕಡೆ. ಇವ್ರು ಮಾತಾಡೋ ಕಿಕ್ಕಿ ಹೊಡೆಯೋದು ಮಾತು ನೋಡೋಣ. ಈಗ ಗೊತ್ತಾಗುತ್ತೆ ರಾಜ್ಯ ಜನತೆ ಯಾರು ಮಾತು ಕೇಳ್ತಾರೆ ಅಂತ. ಸರ್, ಯತ್ನಾಳ್ ಅವರು ಸ್ವಯಂ ಘೋಷಿತ ನಾಯಕರು ನೋಡ್ರೆ ಮಾಡಕ್ಕೆ ಅದಕ್ಕೆ ಹೇಳಿದ್ದೆ ನಾನು. ಅಲ್ಲ, ವಿಧಾನಸೌಧ ಅಲ್ಲ. ನಮ್ಮ ಸಮುದಾಯದ ಮಕ್ಕಳು ನಾಳೆ ತಹಸೀಲ್ದಾರ್ ಕಚೇರಿ ಕಳಿಸ್ತೀವಿ. ಒಂದು ಸರ್ಟಿಫಿಕೇಟ್ ಕೊಡಿಸ್ಬಿಡ ಅಂತ ಹೇಳ್ರಿ ಯತ್ನಾಳ್. ಅವ್ನ ತಾಕತ್ತು ದಮ್ಮು ಮಾತಾಡ್ತಾನಲ್ಲ, ಅವ್ನ ತಾಕತ್ತು ದಮ್ ಇದ್ದು ಕೊಡಿಸ್ತೀವಿ. ಸರ್, ಅಧಿವೇಶನ ಲಕ್ಷ್ಮೀ ಹೆಬ್ಬಾಳ್ಕರ್ 3 ತಿಂಗಳ ಸರ್ಕಾರ ನೋಡ್ರಿ, ಇವರೇ ಮಾಡಿದ್ರು. ಯಾಕೆ ಇದು CC ಪಾಟೀಲ್ ಸಚಿವರು ಇದ್ದಿದ್ದಿಲ್ಲ ಆವಾಗ? ಎಷ್ಟು ಜನ ನಿರಾಣಿಯವರು ಸಚಿವರು ಇದ್ದಿದ್ದಿಲ್ಲ? ಎಷ್ಟು ಜನ ಹೇಳಿದ್ರು ಕೊಡಿಸ್ತೀವಿ ಅಂತ? ಕೊಡಿಸಿದ್ರ? ಅದು ಕಾಲ ಅವಕಾಶ, ಕಾನೂನು ತೊಡಕೈತಿ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ತಡೆಯಾಜ್ಞೆ ಇದೆ ಅದ್ರ ಮೇಲೆ. ಯಾಕಂದರೆ ಇವ್ರು ಮಾಡಿದಂಥ ಹಲ್ಕಟ್ಗಿರಿನ ಏನು 2D ಕಿತ್ತಿ 2% ಒಕ್ಕಲಿಗರಿಗೆ, 2% ಪಂಚಾಯತ್ ಸಾಲರಿಗೆ ಇನ್ನೂ ತನಕ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ. ಇವತ್ತು ಏನು ಹೇಳುತ್ತೆ ಸರ್ಕಾರ? ಏನು ಹೇಳ್ಬೇಕು ಸರ್ಕಾರ? ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಅಲ್ಲಿ ಜಗಳ ಮಾಡಿ ಬರೋದು, ಎಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ಕೀಳುವಾಗಿ ಮಾತಾಡುವಂಥದ್ದು. ಯಾಕೆ ಗೌರವ ಐತ್ರಿ ಇವ್ರ ಹತ್ರ? ಜನರು ಇದೇ ಥರ ಮಾಡಿದರೆ ಜನರು ಒಂದು ದಿವಸ ಹೊಡಿತಾರೆ. ಪಕ್ಷದ ಬಗ್ಗೆ ನಾವು ನಿಷ್ಠೆಯನ್ನು ಹೊಂದಿದ್ದು, ಪಕ್ಷ ಏನು ನಿರ್ಣಯ ತೆಗೆದುಕೊಂಡಿದೆ ಭಾಗಿ ಆಗಲಿ ಇವತ್ತು ಸಕ್ರಿಯವಾಗಿ ಈ ಚುನಾವಣೆಯ ಅಲ್ಲಿ ನಾವು ಭಾಗವಹಿಸಿದ್ದೇವೆ. ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸೋದಕ್ಕೆ ನಾವು ಬಂದಿದ್ದೀವಿ. ಖಂಡಿತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಬಾಗಲಕೋಟೆಯಲ್ಲಿ ಇವತ್ತು ಜಯ ಗಳಿಸುತ್ತೆ ಅನ್ನೋದು ವಿಶ್ವಾಸವನ್ನು ನಾನು ಯಾರ್ರೀ ಭಾಗಿಯಾಗಿಲ್ಲ ಅಂತ ಹೇಳೋದು? ಇವರೊಬ್ಬರ ಭಾಗಿಯಾಗ ಇಡೀ ಸಮುದಾಯನ ಎಲ್ಲ ಪಕ್ಷಾತೀತವಾದ ಹೋರಾಟ ಇದೆ. ಈ ವೇದಿಕೆಯನ್ನು ತಮ್ಮ ಪಕ್ಷದ ಪರವಾಗಿ ಬಳಕೆ ಮಾಡಿಕೊಳ್ಳೋದು, ಯಾವುದೋ ಸಮುದಾಯ ತೆಗೊಳಿಸೋದು, ಇದು ಯಾವ ಸರಿ? ಮೊನ್ನೆ ಗುಲ್ಬರ್ಗದಲ್ಲಿ ಏನು ಸಮುದಾಯ ಇವರಪ್ಪನ ಮನೆದು ವೇದಿಕೆನ ಅದು? ಯತ್ನಾಳ್ ಅವರಪ್ಪನ ಮನೆದು ವೇದಿಕೆ ಹಾಕ್ಕೊಂಡು ಇವ್ರು ಸ್ವಾಮಿಗಳು ಕರ್ಕೊಂಡು ಮಾಡ್ಕೊಳ್ಳಿ. ಹಂಗಾರೆ ಸಮುದಾಯ ಪಕ್ಷಾತೀತವಾದ ಹೋರಾಟ ಮಾಡಿದ್ದು. ಇವರು ವೈಯಕ್ತಿಕವಾಗಿ ಇವ್ರ ಪಕ್ಷದ ವರ್ಚಸ್ಸನ್ನು ಯಾವುದೋ ಸಮುದಾಯನ ತೆಗೊಳ್ಳೋದಕ್ಕೆ ಇವ್ರಿಗೆ ಮಾಡೋಕ್ಕೆ ಕೊಟ್ಟಿಲ್ಲ ಅಧಿಕಾರ. ನಾನು ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಿದ್ದೀನಿ. ಇಲ್ಲಿ ಇವರೇ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಮುಚ್ಚುಳಿಕೆ ಪತ್ರ ಬರೆದು ಕೊಟ್ರ. 2B ಮೀಸಲಾತಿ, ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ಇವರು ರಾಜಕೀಯ ಮಾಡೋಕ್ಕೆ ಹೋಗಿದ್ರು. ಅದರ ತಕ್ಕ ಪಾಠವನ್ನು ಈ ರಾಜ್ಯದ ಜನರು ಇವತ್ತು ಕಳಿಸ್ಯಾರ. ಅವ್ರಿಗೆ ಮುಂದೆ ಇನ್ನೂ ಕಲಿಸ್ತಾರೆ, ಈ ಲೋಕಸಭೆಯಲ್ಲಿ ಕಲಿಸ್ತಾರೆ. ಇದೇ ರೀತಿ ಧರ್ಮದ ಆಧಾರಿತ ಮಾತಾಡ್ಕೊಂಡು ಹೋದ್ರೆ ಯಾಕೆ ಮಾತಾಡ್ತಾರೆ ಇವರು? ಏನು ಇವ್ರು ಕೊಡಿಸಿದ್ರಂತ? ನಮಗೆ ತಾಕತ್ತಿದ್ರೆ ದಮ್ಮಿದ್ರು ಅಂತ ಕೇಳ್ತಾರಲ್ಲ. ನಮ್ಗೆ ಗೊತ್ತೈತಿ ಯಾವಾಗ ತೊಗೋಬೇಕು ಅನ್ನೋದು ಗೊತ್ತೈತಿ. ನಮ್ಗೆ ಆ ತಾಕತ್ತು ಐತಿ, ಆ ದಮ್ಮು ಐತಿ. ನಾವು ತರ್ತೀವಿ ನಮ್ಮ ಸರ್ಕಾರದವರು. ನೋಡ್ರಿ, ಇವರಿಗೆ ಯಾವ ಪಕ್ಷದ ಬಗ್ಗೆ ಗೌರವವಿಲ್ಲ, ತಮ್ಮ ಪಕ್ಷದ ಬಗ್ಗೆ ಗೌರವವಿಲ್ಲ, ತಮ್ಮ ನಾಯಕರ ಬಗ್ಗೆ ಗೌರವವಿಲ್ಲ. ಈ ಗೌರವನೇ ಗೊತ್ತಿಲ್ಲಾರ್ದಂಥವ್ರಿಗೆ ಏನು ಮಾತಾಡಿ ಏನು ಪ್ರಯೋಜನ? ಏನು ಗೊತ್ತೈತಿ ಇವ್ರಿಗೆ? ಏನು ಇವ್ರು ಕೊಟ್ಬಿಟ್ರ? 4 ವರ್ಷ ಕಾಲ ಸತತ ಏನು ಯಡಿಯೂರಪ್ಪನವರು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ಟರು. ಅಲ್ಲಿ ಮಾತು ಕೊಟ್ಟ ತಕ್ಷಣ ಬೆಂಗಳೂರು ಅಧಿವೇಶನದಲ್ಲಿ ಮಾತು ಕೊಟ್ಟರು. ಆಮೇಲೆ ಬೊಮ್ಮಾಯಿಯವರು ಬಂದರು. ನಿಮ್ಗೆ ಗೊತ್ತಿದೆ, ಸಮುದಾಯದ ಹೋರಾಟ ನಡೀತು. ಹೋರಾಟ ನಡೆದ ಮೇಲೆ ಎಲ್ಲೋ ಒಂದು ಕಡೆ ತಾಯಿ ಆಣೆ ಮಾಡಿ ನಮಗೆ ಮೋಸ ಮಾಡಿದ್ರು. ಅದು 2D ಕೊಟ್ಟಿದ್ದು ಇವತ್ತು ನಮ್ಮ ಸರ್ಟಿಫಿಕೇಟ್ ಬರ್ತಾ ಇದೆಯಾ? ನನ್ನ ಪ್ರಶ್ನೆ ಯತ್ನಾಳ್ ಅವರಿಗೆ. 2D ಅಂತ ಸುಮ್ಮನೆ ಭಾಷಣ ಹೊಡಿತಾರೆ ಎಲ್ಲ ಕಡೆ ಓದಲ್ಲಿ. 2D ಏನಾದರೂ ನಮಗೆ ಬಂದೈತಾ? ಇವತ್ತು ನಮ್ಮ ಮಕ್ಕಳು ನಮಗೆ 2D ಸರ್ಟಿಫಿಕೇಟ್ ಸಿಗುತ್ತಾ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂಥದ್ದು ಇವರೇ ಮುಚ್ಚುಳಿಕೆ ಪತ್ರ ಬರ್ಕೊಡ್ತಾರೆ ಸರ್ಕಾರದವರು, ಭಾರತೀಯ ಜನತಾ ಪಕ್ಷದವರು. ಯಾವುದೋ ಅಲ್ಪಸಂಖ್ಯಾತ ಮೀಸಲಾತಿನ ಕಿತ್ತಿ ನಮಗೆ ಕೊಟ್ಟಿದ್ದು ನಾವು ಅವತ್ತೇ ತಿರಸ್ಕಾರ ಮಾಡಿದ್ವಿ. ನಾವು ಸುಟ್ಟು ಹಾಕಿದ್ದೀವಿ ಇವ್ರದ್ದು. ನಾವು ಇದೇ ಚನ್ನಮ್ಮ ಸರ್ಕಲ್ದಲ್ಲಿ ಬೆಳಗಾವಲ್ಲಿ ನಾವು ಪೂಜ್ಯರು ಕೂಡ ತಿರಸ್ಕಾರ ಮಾಡಿ ಅವರ 2D ಮೀಸಲಾತಿಯನ್ನು ನಾವು ಸುಟ್ಟು ಹಾಕಿದ್ದೀವಿ. ನಾವು ಬೇಡ ಅಂತೇಳಿ. ನಮಗೆ ಬೇಕಾಗಿರೋದು 2A ಸ್ಥಾನ ಮಾಡಿ. ಇವರೇ ಭಾಷಣ ಹೊಡೆಯೋದು 2A ಬೇಕು ಅಂತೇಳಿ. 2Dಗೆ 2% ಕೇಳಿದ್ವಿ ನಾವು. ಸರ್ ಹಾಕ್ತಿದೆ. ಯಾರು ಮುಖ್ಯಮಂತ್ರಿಯಾಗಿ ಉಳಿತಾರೋ, ಯಾರು ಏನಾಗ್ತಾರೋ, ಅವ್ರ ಧರ್ಮದಾಗ ಹುಟ್ಟಿಲ್ಲ, ಇವ್ರ ಧರ್ಮದಾಗ ಹುಟ್ಟಿಲ್ಲ. ಇವರೊಬ್ಬರ ಹುಟ್ಟ್ಯಾರ ಪಂಚಮಸಾಲಿಗೆ? ಮತ್ತು ನಾವೆಲ್ಲ ಎಲ್ಲಿ ಹುಟ್ಟೀವಿ? ನಾವೆಲ್ಲ ಯಾವ ರಾಷ್ಟ್ರದಾಗಿದ್ದೀವಿ? ಯಾವ ತತ್ವವನ್ನು ಧರ್ಮವನ್ನು ಪಾಲಿಸ್ತೀವಿ ನಾವು? ಧರ್ಮದ ಬಗ್ಗೆ ಗೌರವ ಇಲ್ಲ. ವಿಭೂತಿ ವೆಚ್ಚರ ಬಗ್ಗೆ ಅನುಗಿಸೋದು, ಎಲ್ಲರಿಗೂ ಅನುಗಿಸೋದು. ಏನು ಮಾತನ್ನ ಕೇಳಿ ಜನ ಕೇಕೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ ಅಂದ ತಕ್ಷಣ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಯಾರು ಕೇಳ್ತಾರೆ ಇವರು? ಇದೇ ರೀತಿ ಮಾತಾಡ್ಕೊಂತ ಹೋದ್ರೆ ಈಗೇನಿರುವಂಥ ಗೌರವ ಐತಲ್ಲ, ಆ ಗೌರವನೂ ಕಳ್ಕೊತಾರೆ ಅಷ್ಟೇ.
ಬೇಕಾಗಿತ್ತು ರೀ. ಇವರು ತಾಯಿ ಮೇಲೆ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ, ಸದನದಲ್ಲಿ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ. ಮಿಸ್ಟರ್ ಯಡಿಯೂರಪ್ಪ ಸದನದಲ್ಲಿ ವಚನ ಕೊಟ್ಟ. ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆನೆ ಕೊಟ್ಟು, ನಾನು ಇದ್ದೀನಿ ಈ ಹೋರಾಟದ ಮುಂಚೂಣಿಯಲ್ಲಿ. ನಾನು 712 ಕಿಲೋಮೀಟರ್ ನಡೆದವನು, ಇವ್ರು ಯಾರೂ ನಡೆದಿಲ್ಲ. ವೇದಿಕೆಗೆ ಬಂದು ಭಾಷಣ ಮಾಡಿ ಹೋದವರು ಅಷ್ಟೇ ಇವರು. ಈ ಸಮುದಾಯ ಯಂತ್ರನೇ ಇವತ್ತು ಆ ಪಕ್ಷದಲ್ಲಿ ಉಳಿದಾರವರು. ಅದನ್ನೂ ಅರ್ಥ ಮಾಡ್ಕೋಬೇಕು. ಈ ಸಮುದಾಯ ಏನಾದ್ರು ಕೈ ಬಿಟ್ಟರೆ ನಾಳೆನೇ ಇರೋದಿಲ್ಲ ಆ ಪಕ್ಷದಲ್ಲಿ. ಈ ಸಮುದಾಯನ ಇಟ್ಕೊಂಡು ಆಟ ಆಡೋದು ಬಿಡು ಅಂತ ಹೇಳ್ರಿ ಅವರಿಗೆ. ತಾಕತ್ತು ದಮ್ಮು ಅವ್ರ ಹತ್ರ ಇದ್ರೆ, ಅವ್ರ ವೈಯಕ್ತಿಕ ವರ್ಚಸ್ ಇದ್ರೆ ಮಾಡಲಿ. ಈ ಸಮಾಜ ದಮ್ಮು ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಇವರು? ಮೀಸಲಾತಿ ಬಗ್ಗೆ ಮಾತಾಡ್ತಾರಲ್ಲ. ಇನ್ನು 2D ಮೀಸಲಾತಿ ನಮಗೆ ಬಂತ? ಇವತ್ತು ನಮ್ಮ ಜನಾಂಗಕ್ಕೂ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೇನು 2D ಮೀಸಲಾತಿ ಬಂದತ್ತ ನಮ್ಗೆ?